ಕೆಲವೇ ನಿಮಿಷಗಳಲ್ಲಿ ಅದನ್ನು ಸರಿಪಡಿಸಲಾಯಿತು. ಇವೆಲ್ಲ ಕೆಲಸ ಗೇಟ್ ಓಪನಿಂಗ್ಕಿಂತ ಮುಂಚೆನೇ ಸರಿಪಡಿಸಲಾಗಿತ್ತು. ಅಂದರೆ 3:30ಗೆ ನಾವೇನು ಗೇಟ್ಸ್ ಓಪನ್ ಮಾಡಿಸ್ತೀವಿ ಅದಕ್ಕಿಂತ ಭಾಳ ಮುಂಚೆನೇ ಇದೆಲ್ಲ ಸರಿಪಡಿಸಿ ಮತ್ತೆ ನಿತ್ಯ ಕ್ರಮಗಳನ್ನು ಏನು ಭದ್ರತೆ CCTV ಇಂದ ಫೀಡ್ ಬರೋದು, CCTV ಮೇಲೆ ನಾವೇನಾದರೂ ಇನ್ಸ್ಟ್ರಕ್ಷನ್ಸ್ ಕೊಡೋದೆಲ್ಲ ಡೀಟೇಲ್ ಆಗಿ ನಡೀತು. ಇದನ್ನು ಹಿಂದೆ ನೋಡಿದಾಗ ಯಾಕಪ್ಪ ಕಟ್ಟಾಯಿತು ಅಂತ ನೋಡಿದಾಗ ಇವರಿಬ್ಬರು ಹೋಗಿ ಕಟ್ ಮಾಡಿರುವಂಥದ್ದು ಯಾವಾಗ ಸ್ಟ್ಯಾಕ್ಯೂ ಅಂತ ಏಜೆನ್ಸಿಗೆ ಗೊತ್ತಾಯಿತು, ಅವ್ರ ಕಡೆಯಿಂದ ನೆಕ್ಸ್ಟ್ ಡೇ ಬಂದವರು ಒಂದು ಕಂಪ್ಲೇಂಟ್ನ ನೀಡಿರುತ್ತಾರೆ, ಈ ರೀತಿ ಇಬ್ಬರು ಅಲ್ಲಿ ಒಳಗಡೆ ಹೋಗಿ ಕಟ್ ಮಾಡಿರುತ್ತಾರೆ ಅಂತ. ಸೊ ಇದರ ಮೇಲೆ ಈಗ FIR ಆಗಿದೆ. FIR ಆಗಿ ತನಿಖೆ ನಡೀತಾ ಇದೆ. ತನಿಖೆಯಲ್ಲಿ ಈಗಾಗಲೇ IBC ಏಜೆನ್ಸಿಗೆ ಸಂಬಂಧಪಟ್ಟಂತೆ ಯಾರು ಮ್ಯಾನೇಜರಿಯಲ್ ಲೆವೆಲಲ್ಲಿದ್ದಾರೆ, ಯಾರು ಇನ್ಚಾರ್ಜ್ ಇದ್ದಾರೆ, ಸೂಪರ್ವೈಸರ್ ಲೆವೆಲ್ ಇದ್ದಾರೆ, ಅವ್ರನ್ನೆಲ್ಲ ಕರೆಸಿ ಇನ್ಕ್ವೈರಿ ಮಾಡ್ತಾ ಇದ್ದೀವಿ. ಯಾರು ಇಬ್ಬರು ಸಿಬ್ಬಂದಿಗಳು ಒಳಗೆ ಹೋಗಿದ್ರು IBS ಇಂದ ಅವ್ರನ್ನ ಸಹ ವಿಚಾರಣೆ ಮಾಡಲಾಗುತ್ತದೆ. ಇದು ಏನಾಗಿದೆ, ಇಲ್ಲಿ ತನಕ ಬಂದಿರೋ ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ ಅವ್ರ ನಡುವೆ ಹಣದ ವಿಚಾರದಲ್ಲಿ ಭಿನ್ನ ಅಭಿಪ್ರಾಯ ಉಂಟಾಗಿದೆ. ನಡಿಬೇಕಾದ್ರೆ ಟೋಟಲ್ 5 ಮ್ಯಾಚಸ್ ಸಂದರ್ಭದಲ್ಲಿ ಕೇಂದ್ರ ವಿಭಾಗದ ವ್ಯಾಪ್ತಿಯಲ್ಲಿ ಮತ್ತು 17 ಪ್ರಕರಣಗಳು ದಾಖಲಾಗಿದ್ದಾವೆ. ಬಹುತಾಂಶ ಪ್ರಕರಣಗಳಲ್ಲಿ CCB ಅಧಿಕಾರಿಗಳೂ ದಾಳಿ ಮಾಡಿ ಆರೋಪಿಗಳನ್ನು ಹಾಜರುಪಡಿಸಿ ಅವ್ರ ಕಡೆಯಿಂದ ಅವರು ಜನರಿಗೆ ಹೆಚ್ಚಿನ ಬೆಲೆಗೆ ಮಾರ್ತಕ್ಕಂಥ ಟಿಕೆಟ್ಗಳನ್ನು ವಶಪಡ್ಕೊಂಡಿದ್ದಾರೆ. ಆಲ್ಮೋಸ್ಟು 17 ಪ್ರಕರಣಗಳಲ್ಲಿ 16 ಕೇಸಸ್ಸು ಕಬ್ಬನ್ ಪಾರ್ಕಲ್ಲಿ ಆಗಿದೆ. 1 ಕೇಸು ಹಲ್ಸೂರು ಗೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸೆಂಟ್ರಲ್ ವಿಭಾಗಕ್ಕೆ ಸಂಬಂಧಿಸಿದಂತೆ. ಇವೆಲ್ಲ ಆರೋಪಿಗಳು ಬೇರೆ ಬೇರೆ ಸೋರ್ಸಸ್ ಮೂಲಕ 2-3 ಟಿಕೆಟ್ಸ್ ತಗೊಂಡು ಟೋಟಲ್ 17 ಕೇಸಸಲ್ಲಿ 36 ಟಿಕೆಟ್ಸು 37 ಟಿಕೆಟ್ಸು ಸಿಕ್ಕಿದ್ದಾವೆ. ಸೊ ಅದು ಬೇರೆ ಬೇರೆ ಸೋರ್ಸಸ್ ಮೂಲಕ 1-2 ಟಿಕೆಟ್ಸ್ನ ಪಡ್ಕೊಂಡು ಇಲ್ಲಿ ಅವಕಾಶ ಹುಡುಕಿ ಅದನ್ನು ಹೆಚ್ಚಿನ ಬೆಲೆಗೆ ಮಾರುವಂಥ ಒಂದು ಪ್ರಯತ್ನ ಪಡ್ತಾಯಿದ್ರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳಿಗೆ ಎಲ್ಲರಿಗೆ ದಸ್ತಗಿರಿ ಮಾಡಲಾಗಿದೆ. ಅವರು ಸೋರ್ಸ್ ಮಾಡಿರ್ತಕ್ಕಂಥ ಟಿಕೆಟ್ ಎಲ್ಲಿಂದ ಬಂತು, ಹೇಗೆ ಬಂತು, ಜೆನ್ಯೂನ್ ಆಗಿ ಇತ್ತ ಹೇಗೆ, ಅಥವಾ ಮಾರಾಟಕ್ಕೆ ಆಚೆ ಬಂತ ಅನ್ನುವಂಥದ್ದು ಪರಿಶೀಲನೆ ಮಾಡಲಾಗ್ತದೆ. ಏಪ್ರಿಲ್ ತಿಂಗಳಿನಲ್ಲಿ 3ನೇ ತಾರೀಕಿನಂದು ಬೆಳಿಗ್ಗೆ ಕಬ್ಬನ್ ಪಾರ್ಕ್ನಲ್ಲಿ ಒಂದು ಸೂಸೈಡ್ ಆಗಿರುವಂಥ ಒಂದು ಪ್ರಕರಣ ದಾಖಲಾಗಿತ್ತು. ಅದನ್ನು ಸಂಶಯಾಸ್ಪದ ಸಾವು ರೂಪದಲ್ಲಿ ದಾಖಲು ಮಾಡಿಸ್ಕೊಂಡು ತನಿಖೆಯನ್ನು ಮುಂದುವರಿಸಿದ್ದೀವಿ. ತಿರ್ಕೊಂಡಿರ್ತಕ್ಕಂಥ ವ್ಯಕ್ತಿ ಒಂದು ರಾಜಸ್ಥಾನಿ ಮೂಲ, ರಾಜಸ್ಥಾನದವನು. ಆತನ ಸಂಬಂಧಿಕರಿಗೆ ವಿಷಯನ ತಿಳಿಸಿದಾಗೆ ಅವರೆಲ್ಲರೂ ಬಂದು ತನಿಖೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಅವರ ಸಾವಿನ ಹಿಂದೆ ಏನೋ ಗಲಾಟೆ ಆಗಿರ್ಬೋದು, ಮನಸ್ತಾಪದಿಂದ ಅವರು ಸೂಸೈಡ್ ಮಾಡ್ಕೊಂಡಿರ್ಬೋದು ಅನ್ನುವಂಥದ್ದು ದೂರು ನೀಡಿದ್ದಾರೆ. ಆ ದೂರಿನ ಜೊತೆಗೆ ಅವರು ಒಂದಷ್ಟು ಅವರ ಫ್ರೆಂಡ್ಸ್ನಲ್ಲಿ ಈ ತಿರ್ಕೊಂಡಿರ್ತಕ್ಕಂಥ ಮೃತ ವ್ಯಕ್ತಿಗೂ ಮತ್ತು ಅವರ ಆರೋಪಿ ನಡುವೆ ಮಾತು ಗಲಾಟೆ ಆಗಿರುವಂಥದ್ದು ಒಂದು ವಿಡಿಯೋ ಸಹ ಕೊಡ್ತಾರೆ. ಅದರನ್ವಯ ಮನೆ ನ್ಯಾಯಾಲಯದ ಅನುಮತಿಯೊಂದಿಗೆ ಅಪಾರ್ಟ್ಮೆಂಟ್ ಟು ಸೂಸೈಡ್ ಕೇಸನ್ನು 4 ಜನ ಅಕ್ಯೂಸ್ಗಳ ವಿರುದ್ಧ ದಾಖಲು ಮಾಡಿದ್ದೇವೆ. ಅದರಲ್ಲಿ ಈಗಾಗಲೇ ಸಾಕ್ಷಿ ಆಧಾರಗಳ ಮೇಲೆ 3 ಅಕ್ಯೂಸ್ಡ್ಗೆ ಬಂಧಿಸಲಾಗಿದೆ ಮತ್ತು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಇನ್ನು 3 ಅಕ್ಯೂಸ್ಗಳ ಸಂಬಂಧಪಟ್ಟಂತೆ 3 ಆರೋಪಿಗಳ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೀತದೆ. ಅವರಲ್ಲಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.